ನಮಸ್ಕಾರ. ಸದಾನಂದ ಬಾಮನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕೋಆಪರೇಟಿವ್ ಸೊಸೈಟಿದವರು ಮತ್ತು ಸೌಹಾರ್ದ ಸಹಕಾರದವರು ಲೂಟಿಯಲ್ಲಿ ತೊಡಿದ್ದಾರೆ. ಚೇರ್ಮನ್ರೇ ಲೂಟಿಯಲ್ಲಿ ತೊಡಿದ್ದಾರೆ. ಬೇಲಿ ಎದ್ದು ಹೊಲ ಮೇಯ್ತಾ ಇದೆ. ಈಗ ಮತ್ತೊಂದು ಬೆಳಗಾವಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಿದ್ದಿ ಸಿದ್ದಿ ಏನು ಕೋಆಪರೇಟಿವ್ ಸೊಸೈಟಿ ಇದೆ, ಸಾಮ್ ಜಾಧವ್ ಇವರು 20-30 ಕೋಟಿ ಲಪಡ ಮಾಡಿ ತನ್ನ ಕಚೇರಿಯನ್ನು ಮುಚ್ಚಿ ಹೋಗಿದ್ದಾರೆ. ಅನ್ಸೂರ್ ಕರ್ಗಲ್ಲಿಯಲ್ಲಿರ್ತಕ್ಕಂಥ ರಿದ್ದಿ ಸಿದ್ದಿ ಕಚೇರಿಯನ್ನು ಮುಚ್ಚಿ ಹೋಗಿದ್ದಾರೆ. ಕಳೆದ 5-6 ವರ್ಷಗಳಿಂದ ಇವರು ಡಿಪಾಸಿಟ್ ಇಟ್ಟಂಥ ಹಣವನ್ನು ಕೊಡ್ತಾ ಇಲ್ಲ. ನಾಳೆ ಕೊಡ್ತೇನೆ, ನಾಡ್ದು ಕೊಡ್ತೇನೆ ಅಂತೇಳಿ ಇವರು ಜನರನ್ನು ಮೋಸ ಮಾಡ್ತಾ ಇದ್ದಾರೆ. ಪ್ಲಾಟ್ ಹಾಕಿದ್ದಾರೆ ಅಲ್ಲಿ ಅಂದರೆ ಯರಮಾಳದಲ್ಲಿ. ಇವರು ಅಲ್ಲಿ ಪ್ಲಾಟ್ ತಗೊಳ್ಕೊಳ್ರಿ, ನನ್ನ ಕಡೆ ಹಣ ಇಲ್ಲ ಅಂಥೇಳಿ ಗ್ರಾಹಕರನ್ನು ಪೀಡಿಸ್ತಾ ಇದ್ದಾರೆ. ಈ ಬಗ್ಗೆ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದಾರೆ, ARಗೆ ಮನವಿ ಕೊಟ್ಟಿದ್ದಾರೆ, ಜಾಯಿಂಟ್ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಪಾಟೀಲ್ರವರಿಗೆ ಕೊಟ್ಟಿದ್ದಾರೆ. ನಂತರ ಸಹಕಾರ ಮಂತ್ರಿಗಳು ಕೂಡ ಈ ವಿಷಯವನ್ನು ಮುಗಿಸಿದ್ದಾರೆ. ಆದರೆ ಇವರು ಯಾರೂ ತಲೆ ಕಟ್ಸ್ಕೊಂಡಿಲ್ಲ. ಕೋಆಪರೇಟಿವ್ ಸೊಸೈಟಿ ಅಧಿಕಾರಿಗಳು ಯಾವ ರೀತಿ ಎಡಿಟ್ ಮಾಡ್ತಾರೆ ಅವರೇ ಹೇಳಬೇಕು. ಯಾಕಂದರೆ ಪ್ರತಿ ವರ್ಷ ಎಡಿಟ್ ಮಾಡಬೇಕಾಗ್ತದೆ. ಈ ಶ್ಯಾಮ್ ಜಾಧವ್ ಇವರು ಈಗ ಹಣವನ್ನು ಮುಗಿಸುವಂಥ ಒಂದು ತಯಾರಿಯಲ್ಲಿದ್ದಾರೆ. ಯಾಕಂದರೆ 5 ವರ್ಷದಿಂದ ಈ ಹಗರಣ ಬೂದಿ ಮುಚ್ಚಿದ ಕೆಂಡದಂತಿದೆ. ಅನ್ಸೂರ್ ಕರ್ಗಲ್ಲಿ ಹೋದರೆ ಅಲ್ಲಿ ಕೀಲಿಯನ್ನು ನೋಡುವಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಜಿಲ್ಲಾಡಳಿತ ಇದನ್ನು ಗಮನಿಸಬೇಕು. ಯಾರ್ಯಾರು ರಾಜಕಾರಣಿಗಳ ಬೆಂಬಲಕ್ಕಿದ್ದಾರೆ ಅವರು ಕೋಆಪರೇಟಿವ್ ಸೊಸೈಟಿ ಚೇರ್ಮನ್ ಸೇಫ್ ಆಗ್ತಾ ಇದ್ದಾರೆ. RR ಪಾಟೀಲ್ ಅಂತವರು, ಆನಂದ ಗಪ್ಪಳ ಅಂತವರು ಜೈಲಿಗೆ ಹೋಗ್ತಾ ಇದ್ದಾರೆ. ನಂತರ ಇಂಥ ಶ್ಯಾಮ್ ಜಾಧವ್ ಅಂತವರು, ನಂತರ VS ಸಾಧುನವರು ಅಂತವರು, ಇನ್ನೂ ಅನೇಕರು ಬಚಾವಾಗಿ ಇರ್ತಾ ಇದ್ದಾರೆ. ಯಾಕಂದರೆ ಇದು ಯಾಕೆ ಆಗ್ತಾಯಿದೆ ಅಂತಂದರೆ ಕೋಆಪರೇಟಿವ್ ಸೊಸೈಟಿ ಅಧಿಕಾರಿಗಳು, ನಂತರ ಫೆಡರೇಷನ್ ಅಧಿಕಾರಿಗಳು ಶಾಮೀಲಾಗಿದ್ದರಿಂದ ಇವರಿಗೆ ಯಾರೂ ಅಂಜಿಕೆ ಇಲ್ಲ, ಕೋರ್ಟ್ ಅಂಜಿಕೆನೂ ಇಲ್ಲ. ಯಾಕಂದರೆ ಕೋರ್ಟಿಗೆ ಹೋದರೆ ನಿಮ್ಮ ದುಡ್ಡು ಸಿಗೋದಿಲ್ಲ ಅಂತಾರೆ. ನಂತರ ನಾವೇನು ಗ್ರಾಹಕರಿಗೆ ಕೇಳ್ಕೊತೇವೆ, ಡಿಪಾಸಿಟರು, ನೀವು ಗ್ರಾಹಕರ ವೇದಿಕೆಗೆ ಯಾಕೆ ಹೋಗಬಾರ್ದು, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಸ್ವಲ್ಪ ಆದರೂ ಪರಿಹಾರ ಸಿಗ್ತದೆ. ಇಲ್ಲಾಂದರೆ ನೀವು ಸ್ಟ್ರಾಂಗ್ ಆಗಬೇಕು. ಕೈಯಲ್ಲಿ ಏನಾದರೂ ಒಂದು ಅಸ್ತ್ರವನ್ನು ಹಿಡ್ಕೊಂಡು ಅವರ ಮನೆಗೆ ನುಗ್ಗಲೇಬೇಕಾಗ್ತದೆ. ಯಾಕಂದರೆ ಅನಿವಾರ್ಯ ಪರಿಸ್ಥಿತಿ. ಏನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಅಲ್ಲಿ ಡಿಪಾಸಿಟ್ ಇಟ್ಟಿರ್ತೀರಿ, ಅದನ್ನು ವಸೂಲಿ ನೀವು ಮಾಡಬೇಕು. ನಿಮ್ಮ ಕೈಲಿ ಆಗದೇ ಇದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ನ್ಯಾಯಾಲಯದ ಮೊರೆ ಹೋಗ್ಬೇಕು. ಅನೇಕ ದಾರಿಗಳಿವೆ. ಸುಮ್ಮನೆ ಕೂತ್ರೆ ಕೆಲಸ ಆಗೋದಿಲ್ಲ. ಯರಳೂರದಲ್ಲಿ ಅಂದರೆ ಯರಮಾಳ ಅಂತಾರೆ, ಅಲ್ಲಿ ಪ್ಲಾಟ್ ಹಾಕಿದ್ದಾರೆ. ಅದನ್ನು ಪ್ಲಾಟ್ ತೆಗೆದುಕೊಳ್ಳ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಈ ಬಗ್ಗೆ ಒಬ್ಬ ಡಿಪಾಸಿಟ್ ಇಟ್ಟಂಥ ಗ್ರಾಹಕರು ಏನು ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಣ. ಹೌದಾ? ಹಲೋ ಸರ್, ಸದಾನಂದ ಬಾಮ್ನಿ ಮಾತಾಡ್ತೇನೆ ರೀ. ನಮಸ್ಕಾರ, ಹೇಳ್ರಲ್ಲ ಸರ್. ಅವು ರಿದ್ದಿ ಸಿದ್ದಿದ ಸೊಸೈಟಿ ರೊಕ್ಕ ಯಾಕೆ ಕೊಡ್ತಾ ಇಲ್ಲ? ನಿಮ್ಮದು ಡಿಪಾಸಿಟ್ ಹಣ ಹೌದ್ರಿ, ಯಾಕೆ ಕೊಡ್ತಾ ಇಲ್ಲ? ಅವ್ರ ಕಡೆ ರೊಕ್ಕ ಅಂದ್ರೆ ಇಟ್ಟವ್ರದ್ದು ರೊಕ್ಕ ಕೊಡ್ಲಿಕ್ಕೆ ರೊಕ್ಕನ ಇಲ್ಲ ಅಂತ ಹೇಳ್ತಾರ್ರಿ. ಅವ್ರು ಎಲ್ಲ ಲಾಸ್ ಆಗೈತಿ ಅಂತ ಹೇಳ್ತಾರು. ಹಾಂ, ಅವರು ಪ್ಲಾಟ್ದೊಳಗ ಏನೋ ಇನ್ವೆಸ್ಟ್ ಮಾಡ್ಯಾರಂತ ರಿಯಲ್ ಎಸ್ಟೇಟ್ದಾಗ. ಅದನ್ನ ಕಾರಣ ನಮಗೆ ಬೇಕಾಗಿಲ್ರಪ್ಪ, ನಮ್ಮ ಇಟ್ಟದ್ದು ರೊಕ್ಕ ಕೊಡ್ರಿ ಅಂತ ಹೇಳ್ತೇವ್ ನಾವು. ಮತ್ತೆ ಯಾರ್ಯಾರಿಗೆ ಮನವಿ ಕೊಟ್ಟಿದ್ರಿ? ಈಗಾಗಲೇ ಮನವಿ ಯಾರ್ಯಾರಿಗೆ ಕೊಟ್ಟಿದ್ರಿ? DC ಅವ್ರಿಗೆ ಕೊಟ್ಟೇವ್ರಿ, ಮತ್ತ ಇವ್ರಿಗೆ JR ಅವ್ರಿಗೆ ಕೊಟ್ಟೇವಿ, DR ಅವ್ರಿಗೆ ಕೊಟ್ಟೇವಿ. ಏನಂತಾರ ಅವರು? ಅವರು ಏನ್ ಹಂಗ ನಮಗ್ ಹೊಳ್ಳೆ ರಿಟರ್ನ್ ಒಂದು ಲೆಟರ್ ಕೊಟ್ಟಾರ, ನಾವ್ ಇದ್ರ ಬಗ್ಗೆ ಕ್ರಮ ತಗೋತೇವಂತ. ಅದನ್ನ ಕೊಟ್ಟರು, ಗಪ್ ಕುಂತ್ ಬಿಟ್ರು. ಬೇಕಾದ್ರೆ ನಿಮಗ ಅದನ್ನ ಮನಿಗ್ ಹೋಗಿ ಅವ್ ಯಾರ್ಯಾರಿಗೆ ಕಾಪಿ ಕೊಟ್ಟೇವ್ ಅವನ್ನ ರಿಸೀವ್ಡ್ ಕಾಪಿ ನಿಮ್ಗ OC ಕಾಪಿ ವಾಟ್ಸಪ್ ಮಾಡಿ ಫೋಟೋ ಹೊಡೆದು ವಾಟ್ಸಪ್ ಮಾಡಂದ್ರೆ ಮಾಡ್ತೇವ್ರಿ. ನಿಮ್ಮ ಮುಂದೆ ನಿಮ್ಮ ಪರಿಸ್ಥಿತಿ ಏನು? ಮುಂದೆ ಏನು ಮಾಡೋರದಿರಿ? ಇಲ್ಲ, ಈಗ ಅವ್ರ ಪಾಪ ಪೇಷಂಟ್ ಆಗಿ ಅವ್ರ KLE ಹಾಸ್ಪಿಟಲ್ನಾಗ 2 ಸರಿ ಆಪರೇಷನ್ ಆತ್ರಿ. ಈಗ ಏನ್ ಡಿಪಾಸಿಟ್ ಇಟ್ಟಿದ್ರು ಅವ್ರದ್ದು ಪರಿಸ್ಥಿತಿ ಗಂಭೀರ ಆಗ್ಬಿಟ್ಟೈತಿ. ಅವ್ರಿಗೆ ಈಗ ಬೇರೆ ಹಾದಿಲ್ದ ಅವ್ರಿಗೆ ಸದ್ಯ ನಮ್ ಬಂದದ್ ರೊಕ್ಕ ನಮಗ ಕೊಟ್ರು, ನಾವು ತಗೊಂಡು ನಮ್ ಜೀವನರೇ ಮೆಡಿಸಿನ್ ಅದು ಇದು ತಗೊಂಡು ನಾವು ಇನ್ನೊಂದ್ ಸ್ವಲ್ಪ ದಿವ್ಸ ಬದುಕಿರೋಣ ಅಂತ ಅವ್ರು ಆಶಾ ಮಾಡಕತ್ತಾರ. ಬಟ್ ಇವ್ರು ಕೊಡಾಕ್ತಾ ಇರಲ್ಲ. ಕೋರ್ಟಿಗೆ ಹೋಗ್ಬೇಕು ಅದು ಇದು ಅಂತ ಜನ ಹೇಳ್ತಾರ್ರಿ. ವಕೀಲರಿಗೆ ಅದು ಬೇಕಾದ್ಮೇಲೆ ಅವ್ರು ತಮ್ಮ ಕಾನೂನ್ ಪ್ರಕಾರ ಸಲಹೆ ಕೊಟ್ರು. ಕೋರ್ಟಿಗೆ ಹೋಗೋದು ರೊಕ್ಕ ಹಾಕೋದಕ್ಕೂ ಇವಾಗ ಶಕ್ತಿ ಇಲ್ಲ. ಹಿಂಗ್ ಪರಿಸ್ಥಿತಿ ಆಗ್ಬಿಟ್ಟೈತ್ರಿ. ಅಲ್ಲ, ಎಷ್ಟು ಜನ ಡಿಪಾಸಿಟ್ ಇಟ್ಟಿದಾರೆ? ಎಷ್ಟು ಜನ? ಬಹಳ ಜನ ಅದಾರಿ. ಅದು ಎಷ್ಟು ರೀ ಅಂದಾಜು?
ಅಂದಾಜು ನಮಗೂ ಅಷ್ಟ ಐಡಿಯಾ ಇಲ್ರಿ. ಒಂದ್ 28ರಿಂದ 30 ಕೋಟಿ ಏನ್ರಿ ಹಿಂಗ ಮಂದಿದು ಕೊಡಬೇಕು ಡಿಪಾಸಿಟ್ ಇಟ್ಟವ್ರದ್ದು ಅಂತ ನಮ್ಗ ಅವಾಗ ಅನ್ಸುತ್ತಿತ್ರಿ. ಮುಂದೆ ಕೋಆಪರೇಟಿವ್ ಮಿನಿಸ್ಟರ್ ಏನಂತಾರ್ರಿ? ಕೋಆಪರೇಟಿವ್ ಮಿನಿಸ್ಟರ್ಗೆ ವಿಷಯ ಭೇಟಿಯಾಗಿ ಹೇಳಬೇಕು ಅಂತ ನಾವು ಆ ದಿವಸ ಹೋಗಿದ್ದೀವಿ. ಆದ್ರೆ ಅವ್ರಿಗೆ ನಮ್ಗೆ ಈ ವಿಷಯ ಸಲುವಾಗಿ ಚರ್ಚೆ ಮಾಡಕ್ ಆಗ್ಲಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ನಾನು ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.